ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಇಂದು ಮೇ 5ನೇ ತಾರೀಕು ಮಂಗಳವಾರ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ. ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನದಂದು ಉಪವಾಸವನ್ನು ಹೇಗೆ ಮಾಡಬೇಕು, ಹಾಗೆಯೇ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವ ಮಾಹಿತಿಯನ್ನು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕಷ್ಟಗಳ ಹಾಗೆಯೇ ಸಮಸ್ಯೆಗಳ ನಿವಾರಣೆಗಾಗಿ ಗಣಪತಿಗೆ ಮುಡುಪನ್ನು ಯಾವ ರೀತಿಯಾಗಿ ಕಟ್ಟಬೇಕು, ಅತ್ಯಂತ ಸರಳವಾಗಿಯೇ ಸುಲಭವಾಗಿಯೇ ಮನೆಯಲ್ಲಿ ಗಣಪತಿಗೆ ಮುಡುಪನ್ನು ಯಾವ ರೀತಿಯಾಗಿ ಕಟ್ಟಬೇಕು ಅನ್ನೋದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗಣಪತಿಗೆ ಮುಡುಪನ್ನು ಕಟ್ಟೋದು ಏಕೆ ಎಂದರೆ, ಏನಾದರೂ ಒಂದು ಸಮಸ್ಯೆಗಳು ಇದ್ದಾಗ ಅಥವಾ ನಮ್ಮ ಕೋರಿಕೆಗಳು ಈಡೇರಬೇಕು ಅಂದಾಗ, ನಮ್ಮ ಕಷ್ಟಗಳು ಕಳೆಯಬೇಕು, ಸಾಲ ಬಾಧೆ ಈ ರೀತಿಯಾದ ಎಲ್ಲ ಕಷ್ಟಗಳ ನಿವಾರಣೆಗಾಗಿ ಕೂಡ, ಇಷ್ಟಾರ್ಥ ಸಿದ್ಧಿಗಾಗಿ ಕೂಡ ಗಣಪತಿಗೆ ಮುಡುಪನ್ನು ಕಟ್ಟುವ ಪದ್ಧತಿ ಇದೆ. ಮೇ 5 ಮಂಗಳವಾರ ವಿಶೇಷವಾದ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿರುವುದರಿಂದ ಅಂದಿನ ದಿನದಂದು ಗಣಪತಿಗೆ ಮುಡುಪನ್ನು ಕಟ್ಟುವುದು ತುಂಬಾ ಒಳ್ಳೆಯದು. ಅಂಗಾರಕ ಸಂಕಷ್ಟಿ ಎಂದೇ ಕಟ್ಟಬೇಕು ಅಂತ ಏನಿಲ್ಲ. ಅಂಗಾರಕ ಸಂಕಷ್ಟಿ ತುಂಬ ವಿಶೇಷ. ಹಾಗಾಗಿ ಆ ದಿನದಂದು ತಪ್ಪದೇ ನೀವು ಮುಡುಪನ್ನು ಕಟ್ಟೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಮಾಮೂಲಿಯಾಗಿ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಚತುರ್ಥಿಯ ದಿನದಂದು ಕೂಡ ನೀವು ಮುಡುಪನ್ನು ಕಟ್ಬೋದು. ಈ ಸಂಕಷ್ಟಿಯ ದಿನದಂದು ಮುಡುಪನ್ನು ಕಟ್ಟೋದಕ್ಕೆ ಆಗಲ್ಲ ಅನ್ನುವವರು ಬುಧವಾರದ ದಿನದಂದು ಕೂಡ ನೀವು ಗಣಪತಿಗೆ ಮುಡುಪನ್ನು ಕಟ್ಬೋದು. ಇನ್ನು ಈ ವಿಶೇಷವಾದ ಅಂಗಾರಕ ಸಂಕಷ್ಟಹರ ಚತುರ್ಥಿಯು ಮೇ 5ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 5:24 ಚತುರ್ಥಿಯ ತಿಥಿಯು ಪ್ರಾರಂಭವಾಗಿ ಮೇ 6ನೇ ತಾರೀಕು ಬುಧವಾರದಂದು ಬೆಳಗ್ಗೆ 7:51 ಮುಕ್ತಾಯವಾಗುತ್ತದೆ. ಮುಖ್ಯವಾಗಿ ಅಂಗಾರಕ ಸಂಕಷ್ಟಿ ಅಥವಾ ಸಂಕಷ್ಟಿಯ ದಿನದಂದು ಮುಖ್ಯವಾಗಿ ಉಪವಾಸವನ್ನು ಮಾಡುವಂಥದ್ದು. ಉಪವಾಸ ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿರಬೇಕು, ಏನನ್ನು ಕೂಡ ಸೇವನೆ ಮಾಡಬಾರ್ದು. ಅಶಕ್ತರು ಹಾಲು ಮತ್ತು ಹಣ್ಣಿನ ಸೇವನೆಯನ್ನು ಮಾಡಬಹುದು. ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿದ ನಂತರ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕಾಗುತ್ತೆ. ಚಂದ್ರೋದಯದ ಸಮಯ ಬಂದು ಆ ದಿನ ರಾತ್ರಿ 9:52 ಚಂದ್ರನ ಉದಯವಾಗುತ್ತದೆ. ಕೆಲವೊಂದು ಸ್ಥಳಗಳಲ್ಲಿ ಒಂದೊಂದು ಸಮಯದಲ್ಲಿ ಉದಯವಾಗುತ್ತದೆ. ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಉಪವಾಸವನ್ನು ಬಿಟ್ಟ ನಂತರ ಯಾವ ರೀತಿಯಾದ ಊಟವನ್ನು ಮಾಡಬೇಕು ಅಂತ ಒಂದಷ್ಟು ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ದೀರಾ. ರಾತ್ರಿ ನೀವು ಉಪವಾಸವನ್ನು ಬಿಟ್ಟು ನೀವು ಊಟವನ್ನು ಮಾಡಬೇಕು ಅಂದರೆ ಅತ್ಯಂತ ಹೆಚ್ಚಾಗಿರುವಂಥ ಖಾರವಾದ ಆಹಾರವನ್ನು ಸೇವನೆ ಮಾಡಬೇಡಿ. ತುಂಬಾ ಲೈಟ್ ಆಗಿರುವಂತಹ ಲಘುವಾದ ಆಹಾರವನ್ನು ಸೇವನೆ ಮಾಡಿ. ಅವಲಕ್ಕಿ ಆಗಿರ್ಬೋದು ಅಥವಾ ಉಪ್ಪಿಟ್ಟಾಗಿರ್ಬೋದು. ತುಂಬ ಜನ ಉಪ್ಪಿಟ್ಟನ್ನು ಸೇವನೆ ಮಾಡ್ತಾರೆ ಉಪವಾಸವನ್ನು ಬಿಟ್ಟಾಗ. ಹಾಗಾಗಿ ಈ ಥರದ ಲಘುವಾದ ಮಿತವಾದ ಆಹಾರವನ್ನು ಅವತ್ತಿನ ರಾತ್ರಿ ನೀವು ಸೇವನೆಯನ್ನು ಮಾಡಿ. ಇನ್ನು ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣಪತಿಗೆ ಕಷ್ಟಗಳ ನಿವಾರಣೆಗಾಗಿ ಹೇಗೆ ಮುಡುಪನ್ನು ಕಟ್ಟಬೇಕು ಅನ್ನೋದನ್ನು ತಿಳಿಯೋಣ. ಬೆಳಗ್ಗೆನೇ ಎದ್ದು ನೀವು ಸ್ನಾನವನ್ನು ಮಾಡಿ ಶುದ್ಧವಾದ ಒಂದು ಬಟ್ಟೆಯನ್ನು ಧರಿಸಿ ಗಣಪತಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರ. ಗಣಪತಿಯ ವಿಗ್ರಹ ಇರುವಂಥವರು ಗಣಪತಿಗೆ ಅಭಿಷೇಕವನ್ನು ಮಾಡಬೇಕು. ಈಗಾಗಲೇ ಯಾವ ರೀತಿಯಾಗಿ ಅಭಿಷೇಕವನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಯಾವುದಾದ್ರೂ 5 ವಸ್ತುಗಳಿಂದ ಪಂಚಾಮೃತದಿಂದ ಗಣಪತಿಯ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ನಂತರ ಗಣಪತಿಯ ವಿಗ್ರಹವನ್ನು ಮತ್ತೊಮ್ಮೆ ನೀರಿನಿಂದ ಸ್ವಚ್ಛ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ನೀವು ಅರಿಶಿಣ, ಕುಂಕುಮ, ಶ್ರೀಗಂಧ, ಗೆಜ್ಜೆ ವಸ್ತ್ರ ಹಾಗೆಯೇ ಮರೆಯದೆ ಗರಿಕೆಯನ್ನು ಅರ್ಪಿಸಲೇಬೇಕು. ಗರಿಕೆಯೇ ತುಂಬಾ ಮುಖ್ಯವಾದುದು. ಎಷ್ಟೇ ಹೂಗಳಿಂದ ಅಲಂಕಾರ ಮಾಡಿದರೂ ಕೂಡ ಒಂದು ಗರಿಕೆ ಇಡಲಿಲ್ಲ ಅಂದರೆ ಆ ಪೂಜೆ ಪೂರ್ಣ ಆಗೋದಿಲ್ಲ. ಹಾಗಾಗಿ ಗರಿಕೆಯನ್ನು ಇಟ್ಟು ನೀವು ನೈವೇದ್ಯವನ್ನು ಅರ್ಪಿಸಿ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ. ಇನ್ನು ನೈವೇದ್ಯ ಅಂದರೆ ಹಾಲು, ಬಾಳೆಹಣ್ಣು ಅಥವಾ ಗಣಪತಿಗೆ ಪ್ರಿಯವಾಗುವಂಥ ಮೋದಕ ಆಗಿರ್ಬೋದು, ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಿಸಿ. ಅವಲಕ್ಕಿ, ಸಿಹಿ ಅವಲಕ್ಕಿಯನ್ನು ಅರ್ಪಿಸಬಹುದು. ಕಡಲೆ, ಉಸ್ಲಿ ಈ ರೀತಿಯಾದ ಗಣಪತಿಗೆ ಪ್ರಿಯವಾಗುವಂಥ ನೈವೇದ್ಯವನ್ನು ಅರ್ಪಿಸಿ ನೀವು ಪೂಜೆಯನ್ನು ಮಾಡಿ. ಗಣಪತಿಯ ವಿಗ್ರಹ ಇಲ್ಲ ಅನ್ನುವವರು ಫೋಟೋಗೂ ಕೂಡ ಪೂಜೆಯನ್ನು ಸಲ್ಲಿಸಬಹುದು. ಅಥವಾ ಅದೂ ಇಲ್ಲ ಅನ್ನುವವರು ನೀವು ಅರಿಶಿಣದಿಂದ ಅಥವಾ ಹಸುವಿನ ಸಗಣಿಯಿಂದ ಕೂಡ ಗಣಪನನ್ನು ಮಾಡಿಟ್ಟು ನೀವು ಗರಿಕೆಯನ್ನು ಅರ್ಪಿಸಿ, ನೈವೇದ್ಯವನ್ನು ಅರ್ಪಿಸಿ, ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಿ. ಹಾಗೆಯೇ ಗಣಪತಿಗೆ ಅರ್ಚನೆಯನ್ನು ಕೂಡ ಮಾಡ್ಬೋದು. ಗಣಪತಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಗಣಪತಿಗೆ ಅರ್ಚನೆಯನ್ನು ಸಲ್ಲಿಸಿ ಒಂದು ಸ್ವಲ್ಪ ಗರಿಕೆ, ಬಿಡಿ ಹೂಗಳು ಹಾಗೆಯೇ ಅಕ್ಷತೆಯನ್ನು ತೆಗೆದುಕೊಂಡು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಗಣಪತಿ ಅಷ್ಟೋತ್ತರವನ್ನು ಹೇಳಿಕೊಂಡು ಎಲ್ಲವನ್ನು ಕೂಡ ಗಣಪತಿಯ ಹತ್ತಿರ ಹಾಕಿ ನೀವು ಗಣಪತಿಗೆ ಅರ್ಚನೆಯನ್ನು ಕೂಡ ಸಲ್ಲಿಸಿ. ಇನ್ನು ಯಾವ ರೀತಿಯಾಗಿ ಮುಡುಪನ್ನು ಕಟ್ಟಬೇಕು ಅಂದರೆ ತುಂಬಾ ಒಂದು ಮುಖ್ಯವಾದ ಮುಡುಪು ಇದು. ಗಣಪತಿಗೆ ಮುಡುಪು ಕಟ್ಟುವಂಥದ್ದು ಕೆಲವೊಬ್ಬರ ಮನೆಯಲ್ಲಿ ಅವರವರ ಮನೆಯ ಸಂಪ್ರದಾಯ ಪದ್ಧತಿ ಪ್ರಕಾರನೂ ಕೂಡ ಕಟ್ತಾರೆ. ಯಾವ ರೀತಿಯಾಗಿ ಕಟ್ಟಬೇಕು ಅನ್ನೋದಾದರೆ, ಗಣಪತಿಗೆ ನೀವು ಬೆಳಗ್ಗೆನೇ ಪೂಜೆಯನ್ನು ಮಾಡ್ತಾ ಇರ್ತೀರಲ್ಲ, ಆ ಸಮಯದಲ್ಲೇ ನೀವು ಗಣಪತಿಗೆ ಪೂಜೆಯನ್ನು ಕಟ್ಟಬೇಕು. ಗಣಪತಿಗೆ ಪೂಜೆ ಮುಗಿದ ನಂತರ ನೀವು ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಹಳದಿ ಬಣ್ಣದ ಬಟ್ಟೆ, ಚೌಕಾಕಾರದಲ್ಲೇ ಇರಬೇಕು. ಹಳದಿ ಬಣ್ಣದ ಬಟ್ಟೆ ಇಲ್ಲ ಅನ್ನುವವರು ಶುದ್ಧವಾದ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ನೀರಿನಲ್ಲಿ ಕಲಸಿದಂಥ ಅರಿಶಿಣವನ್ನು ಸಂಪೂರ್ಣವಾಗಿ ಹಚ್ಚಿ ಆಗ ಅದು ಹಳದಿ ಬಣ್ಣದ ಬಟ್ಟೆಯಾಗುತ್ತದೆ. ಚೌಕಾಕಾರದಲ್ಲಿ ಇರಬೇಕು. ಆ ಹಳದಿ ಬಣ್ಣದ ಚೌಕಾಕಾರದ ಬಟ್ಟೆಯ ಒಳಗೆ ನೀವು 5 ಇಡಿಯಷ್ಟು ಅಕ್ಕಿಯನ್ನು ಹಾಕಬೇಕು.
ಕೆಲವೊಬ್ಬರು 3 ಇಡಿಯಷ್ಟು ಕೂಡ ಹಾಕ್ತಾರೆ. 3 ಅಥವಾ 5 ಇಡಿಯಷ್ಟು ಅಕ್ಕಿಯನ್ನು ಹಾಕಿ ನೀವು ಎಷ್ಟು ಇಡಿಯಷ್ಟು ಅಕ್ಕಿಯನ್ನು ಹಾಕಿರ್ತೀರೋ ಅಷ್ಟೇ ನೀವು ಅಡಿಕೆಯನ್ನು ಇಡಬೇಕು. ಅಡಿಕೆ ಅಂದರೆ ಮಾಮೂಲಿಯಾದ ಅಡಿಕೆ ಅಲ್ಲ, ಬಟ್ಟಲು ಅಡಿಕೆ ಅಂತ ಕರಿತೀವಿ ನೋಡಿ. ನಾವು ಯಾವುದೇ ಒಂದು ಪೂಜೆಗೆ ನೈವೇದ್ಯವನ್ನು ಅರ್ಪಿಸೋದಕ್ಕೆ ಅಂದರೆ ವೀಳ್ಯದೆಲೆಯನ್ನು ಇಡ್ತೀವಲ್ಲ, ಆ ರೀತಿಯಾಗಿ ತಾಂಬೂಲವನ್ನು ಇಡೋದಕ್ಕೆ, ಹಾಗೆಯೇ ಈ ರೀತಿಯಾದ ಮುಡುಪನ್ನು ಕಟ್ಟೋದಕ್ಕೆ ನಾವು ಮಾಮೂಲಿಯಾದ ಅಡಿಕೆಯನ್ನು ಬಳಸಬಾರ್ದು, ಬಟ್ಟಲು ಅಡಿಕೆಯನ್ನೇ ಬಳಸಬೇಕು. ಹಾಗಾಗಿ 5 ಬಟ್ಟಲು ಅಡಿಕೆಯನ್ನು ನೀವು 5 ಇಡಿ ಅಕ್ಕಿಯನ್ನು ಹಾಕಿದರೆ 5 ಬಟ್ಟಲು ಅಡಿಕೆಯನ್ನು ಇಡಿ, ಅಥವಾ 3 ಇಡಿಯಷ್ಟು ಅಕ್ಕಿಯನ್ನು ನೀವು ಹಾಕಿದರೆ 3 ಬಟ್ಟಲು ಅಡಿಕೆಯನ್ನು ಇಡಿ. ಹಾಗೆಯೇ ಒಂದು ಕೊಬ್ಬರಿ ಬಟ್ಟಲನ್ನು ಇಡಬೇಕು, ಜೊತೆಗೆ 5 ಒಣ ಖರ್ಜೂರವನ್ನು ಇಡಬೇಕು. 3 ಇಡಿ ಅಕ್ಕಿ ಹಾಕಿದರೆ 3 ಒಣ ಖರ್ಜೂರವನ್ನು ಇಡಿ, 5 ಇಡಿಯಷ್ಟು ಅಕ್ಕಿಯನ್ನು ಹಾಕಿದರೆ 5 ಒಣ ಖರ್ಜೂರವನ್ನು ಇಡಿ. ಹಾಗೆಯೇ ಒಂದು ಅರಿಶಿನ ಕುಂಕುಮದ ಪ್ಯಾಕೆಟನ್ನು ಇಡಿ. ಹಾಗೆಯೇ ದಕ್ಷಿಣೆಯನ್ನು ಇಡಬೇಕು. 21 ರೂಪಾಯಿ ದಕ್ಷಿಣೆಯನ್ನು ಇಡಬೇಕು. ನೋಡಿ, ಅಕ್ಕಿ ಹಾಕಬೇಕು 5 ಅಥವಾ 3 ಇಡಿಯಷ್ಟು, ಹಾಗೆಯೇ 5 ಅಥವಾ 3 ಬಟ್ಟಲು ಅಡಿಕೆ, 1 ಕೊಬ್ಬರಿ ಬಟ್ಟಲು, ಹಾಗೆಯೇ 5 ಅಥವಾ 3 ಒಣ ಖರ್ಜೂರ, ಒಂದು ಅರಿಶಿನ ಕುಂಕುಮದ ಪ್ಯಾಕೆಟು, ಹಾಗೆಯೇ ದಕ್ಷಿಣೆ 21 ರೂಪಾಯಿ ದಕ್ಷಿಣೆ. ಇಷ್ಟನ್ನು ಕೂಡ ಹಾಕಿ ನೀವು ಅದನ್ನು ಗಂಟು ಕಟ್ಟಿ, ಆ ಗಂಟಿನ ಮೇಲೆ ಸಾಧ್ಯವಾದರೆ ನೀವು ಓಂ ಅಂತ ಬರೆದು ಆ ಗಂಟಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ದೇವರ ಮುಂದೆ ಅಂದರೆ ಗಣಪತಿಯ ಮುಂದೆ ಇಡಬೇಕು. ಗಣಪತಿಯ ಬಲಭಾಗದಲ್ಲಿ ಅಥವಾ ಗಣಪತಿಯ ಮುಂದೆ ಇಡಿ, ಬರೀ ನೆಲದ ಮೇಲೆ ಇಡೋದಕ್ಕೆ ಹೋಗಬೇಡಿ. ಒಂದು ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯ ಒಳಗೆ ನೀವು ಈ ಗಂಟನ್ನು ಇಟ್ಟು ಅರಿಶಿನ ಕುಂಕುಮ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಸಲ್ಲಿಸಬೇಕು. ಧೂಪವನ್ನು ಕೂಡ ಆ ಮುಡುಪಿಗೆ ತೋರಿಸಬೇಕು. ಗಣಪತಿಯ ಬಲಭಾಗದಲ್ಲಿ ಅಥವಾ ಗಣಪತಿಯ ಮುಂಭಾಗದಲ್ಲಿ ಈ ಮುಡುಪನ್ನು ಇಟ್ಟಿರ್ತೀರಲ್ಲ, ಮುಡುಪಿಗೆ ಪೂಜೆಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಕಷ್ಟಗಳು ಏನಿದೆಯೋ, ಯಾವ ಒಂದು ಕೋರಿಕೆಗಾಗಿ ನೀವು ಈ ಮುಡುಪನ್ನು ಕಟ್ತಿದ್ದೀರಾ, ಯಾವ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ಈ ಮುಡುಪನ್ನು ಕಟ್ತಿದ್ದೀರಾ, ಯಾವ ಒಂದು ನಿಮ್ಮ ಕಷ್ಟಗಳು ಸಮಸ್ಯೆಗಳ ನಿವಾರಣೆಗಾಗಿ ಮುಡುಪನ್ನು ಕಟ್ತಾ ಇದ್ದೀರಾ ಅನ್ನೋದನ್ನು ನೀವು ಕೇಳಿಕೊಂಡು 21 ದಿನಗಳ ಒಳಗೆ ನನ್ನ ಆ ಕಷ್ಟ ನಿವಾರಣೆಯಾಗಲಿ ಅಂತ ಬೇಡಿಕೊಂಡು ಗಣಪತಿಗೆ ನೀವು ಈ ಮುಡುಪಿಗೆ ಪೂಜೆಯನ್ನು ಸಲ್ಲಿಸಬೇಕು. 21 ದಿನಗಳ ಕಾಲ ಈ ಮುಡುಪನ್ನು ಮನೆಯಲ್ಲೇ ಇಟ್ಟುಕೊಂಡು ಪ್ರತಿನಿತ್ಯವೂ ಕೂಡ ಈ ಮುಡುಪಿಗೆ ಪೂಜೆಯನ್ನು ಸಲ್ಲಿಸಬೇಕು. ನಂತರ 21 ದಿನಗಳ ನಂತರ ಈ ಗಣಪತಿಗೆ ಕಟ್ಟಿರುವಂತಹ ಮುಡುಪನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಹತ್ತಿರ ಇರುವಂತಹ ಯಾವುದಾದ್ರೂ ಗಣಪತಿಯ ದೇವಸ್ಥಾನಕ್ಕೆ ಕೊಡಿ, ಗಣಪತಿ ಅರ್ಚಕರಿಗೆ ಕೊಡಿ. ಅದಾಗಲಿಲ್ಲ ಅಂದರೆ ಯಾವುದಾದ್ರೂ ಹರಿಯುವ ನೀರಿನಲ್ಲೂ ಕೂಡ ಕೆಲವೊಬ್ಬರು ಬಿಡಬೇಕು ಅಂತ ಹೇಳ್ತಾರೆ. ಆದರೆ ಗಣಪತಿಯ ದೇವಸ್ಥಾನ ಎಲ್ಲ ಕಡೆ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈ ಮುಡುಪನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಗಣಪತಿಯ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಟ್ಟು ಬನ್ನಿ. 21 ದಿನಗಳ ಕಾಲ ಈ ಗಣಪತಿಯ ಮುಡುಪನ್ನು ಮನೆಯಲ್ಲಿ ಇಟ್ಟಿರ್ತೀರಲ್ವಾ, ಪ್ರತಿನಿತ್ಯವೂ ಕೂಡ ಕಟ್ಟುನಿಟ್ಟಾಗಿ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮುಡುಪಿಗೆ ಪೂಜೆಯನ್ನು ಸಲ್ಲಿಸಬೇಕು ಮತ್ತು ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು. ಹಾಗೆಯೇ 21 ದಿನಗಳ ಕಾಲ ಮನೆಯಲ್ಲಿ ಯಾವುದೇ ನಾನ್ ವೆಜ್ ಅನ್ನು ಕೂಡ ಮಾಡಬಾರ್ದು. ಹಾಗೆಯೇ ಈ ಮುಡುಪನ್ನು ಕಟ್ಟಿರ್ತೀರಲ್ಲ, ನೀವು ಕೂಡ ಮನೆಯ ಹೊರಗಡೆ ಎಲ್ಲೂ ಕೂಡ ನಾನ್ ವೆಜ್ಜನ್ನು ಸೇವನೆಯನ್ನು 21 ದಿನಗಳ ಕಾಲ ಮಾಡಬಾರ್ದು. ತುಂಬಾ ಕಟ್ಟುನಿಟ್ಟಾಗಿ ಇದ್ದು ಈ ಮುಡುಪನ್ನು ಕಟ್ಟಬೇಕಾಗುತ್ತೆ. ಹಾಗಾಗಿ 21 ದಿನಗಳ ಕಾಲ ಕೂಡ ಶುದ್ಧವಾಗಿ ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು. 21 ದಿನಗಳ ನಂತರ ಈ ಮುಡುಪನ್ನು ತೆಗೆದುಕೊಂಡು ಹೋಗಿ ಗಣಪತಿಯ ದೇವಸ್ಥಾನಕ್ಕೆ ಕೊಡಿ. ಇನ್ನು ಕೆಲವೊಬ್ಬರು ಏನು ಅಂದರೆ ಈ ದಿನ ಅಂದರೆ ಸಂಕಷ್ಟಿ ದಿನ ಅಥವಾ ಬುಧವಾರದಂದು ಈ ಗಣಪತಿಗೆ ಮುಡುಪನ್ನು ಕಟ್ಟಿದರೆ ಒಂದು ದಿನ ಮಾತ್ರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಅದರ ಮಾರನೇ ದಿನ ತೆಗೆದುಕೊಂಡು ಹೋಗಿ ಗಣಪತಿಯ ದೇವಸ್ಥಾನಕ್ಕೆ ಕೊಟ್ಟು ಬರುವ ಪದ್ಧತಿ ಕೂಡ ಇದೆ. ಆ ರೀತಿಯಾಗಿ ನೀವು ಬರೀ ಒಂದೇ ದಿನ ಈ ಮುಡುಪನ್ನು ಮನೆಯಲ್ಲಿ ಇಟ್ಕೊಂಡಿರ್ತೀರಾ ಅಂತ ಅನ್ನುವವರು ಈ ಮುಡುಪಿನ ಒಳಗೆ ನೀವು ನಾನು ಹೇಳಿದ್ನಲ್ಲ ಈ ಎಲ್ಲ ವಸ್ತುಗಳ ಜೊತೆಗೇನೆ ನೀವು ಅಕ್ಕಿ, ಬಟ್ಟಲು ಅಡಿಕೆ, ಅರಿಶಿನ ಕುಂಕುಮ, ದಕ್ಷಿಣೆ, ಕೊಬ್ಬರಿ ಬಟ್ಲು, ಒಣ ಖರ್ಜೂರ ಇವುಗಳ ಜೊತೆಗೇನೆ ನೀವು ವೀಳ್ಯದೆಲೆ ಮತ್ತು ಹಾಗೇನೆ ಹೂವನ್ನು ಕೂಡ ನೀವು ಇಟ್ಟು ಕೂಡ ನೀವು ಮುಡುಪನ್ನು ಕಟ್ಟಬೇಕು. ಯಾಕೆಂದರೆ 21 ದಿನಗಳ ಕಾಲ ನೀವು ವೀಳ್ಯದೆಲೆ ಹೂವನ್ನು ಇಟ್ಟು ನೀವು ಮುಡುಪನ್ನು ಕಟ್ಟಿದ್ದೇ ಆದರೆ ಆ ವೀಳ್ಯದೆಲೆ ಮತ್ತು ಹೂವು ಕೊಳ್ತೋಗುತ್ತೆ, ಹಾಗಾಗಿ ಕೆಟ್ಟೋಗುತ್ತೆ. ಬೇರೆ ಎಲ್ಲ ವಸ್ತುಗಳು ಕೊಬ್ಬರಿ ಆಗಿರ್ಬೋದು, ಒಣ ಖರ್ಜೂರ, ಅಕ್ಕಿ ಎಲ್ಲವೂ ಕೂಡ ಹುಳು ಆಗುವ ಸಾಧ್ಯತೆ ಇರೋದ್ರಿಂದ 21 ದಿನಗಳ ಕಾಲ ಮುಡುಪನ್ನು ಮನೆಯಲ್ಲಿ ಇಟ್ಕೊಂಡಿರುವವರು ವೀಳ್ಯದೆಲೆ ಮತ್ತು ಹೂವನ್ನು ಈ ಮುಡುಪಿನ ಒಳಗಡೆ ಇಡೋದಕ್ಕೆ ಹೋಗಬೇಡಿ. ಒಂದು ದಿನ ಮಾತ್ರ ಮುಡುಪನ್ನು ಮನೆಯಲ್ಲಿ ಇಟ್ಕೊತೀವಿ ಅಂತ ಅನ್ನುವವರು ವೀಳ್ಯದೆಲೆ ಮತ್ತು ಹೂವನ್ನು ಈ ಮುಡುಪಿನ ಒಳಗಡೆ ಹಾಕಿ ಗಂಟು ಕಟ್ಟಿ ಪೂಜೆಯನ್ನು ಮಾಡಿ ಮಾರನೇ ದಿವಸ ಅದನ್ನು ತೆಗೆದುಕೊಂಡು ಹೋಗಿ ನೀವು ಗಣಪತಿಯ ದೇವಸ್ಥಾನದ ಅರ್ಚಕರಿಗೆ ಅಥವಾ ಗಣಪತಿಯ ದೇವಸ್ಥಾನಕ್ಕೆ ನೀವು ಇದನ್ನು ಸಲ್ಲಿಸಬಹುದು. ನೀವು ಏನು ಒಂದು ಕೋರಿಕೆಯನ್ನು ಕೇಳಿಕೊಂಡು ನೀವು ಈ ಗಣಪತಿಗೆ ಮುಡುಪನ್ನು ಕಟ್ಟಿರ್ತೀರ ನೋಡಿ, ತುಂಬ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಕೆಲಸ ಆಗುತ್ತೆ ಅನ್ನೋದಾದರೆ, ಖಂಡಿತವಾಗಿಯೂ ಕೂಡ ನಿಮ್ಮಲ್ಲಿ ಶ್ರದ್ಧೆ ಭಕ್ತಿ ಇದ್ದರೆ ಆ ಕೆಲಸ ಆಗುತ್ತೆ ಅನ್ನೋದಾದರೆ 21 ದಿನಗಳ ಒಳಗೇ ನಿಮಗೆ ಶುಭ ಸುದ್ದಿ ಅನ್ನೋದು ನಿಮಗೆ ಕಂಡುಬರುತ್ತದೆ. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.